ಹಾಯ್ ಹಲೋ ನಮಸ್ತೆ ಶುಭ ಮಧ್ಯಾಹ್ನ ಎಲ್ಲರಿಗೂ. ಈಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಊಟಕ್ಕೋಸ್ಕರ ಅಡುಗೆಗೆ ನಾನು ಬೆಂಡೆಕಾಯಿ ಖಾರ ಮಾಡೋಣ ಅಂತ ಇದ್ದೀನಿ. ಹಾಗೆ ಮಾತಾಡ್ತಾ ಬೆಂಡೆಕಾಯಿ ಖಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕ್ವಿಕ್ಕಾಗಿ ಏನೇನು ಬೇಕು ಅದಕ್ಕೆ ಐಟಮ್ಸು ನೋಡ್ಕೊಂಬರೋಣ ಬನ್ನಿ. ಬೆಂಡೆಕಾಯಿ ಖಾರ ಮಾಡೋಕ್ಕೆ ಮೇಯ್ನಾಗಿ ಫಸ್ಟು ಬೆಂಡೆಕಾಯಿ ಬೇಕು. ಆಮೇಲೆ ರುಬ್ಕೊಳ್ಳೋ ಮಸಾಲೆಗೆ 2 ಸ್ಪೂನ್, ಒಂದು 3 ಸ್ಪೂನು ಕಡಲೆಬೇಳೆ, ಒಂದು 2 ಸ್ಪೂನು ಕಡಲೆಬೀಜ, ಹಾಗೆ ಒಂದು 8-9 ಬೆಳ್ಳುಳ್ಳಿ, ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಆಮೇಲಿಂದ ಒಗ್ಗರಣೆಗೆ ಏನು ಬೇಕು ಅಂದರೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು ದಪ್ಪದೊಂದು ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು. ನಮ್ಮ ಮನೆಯಲ್ಲಿ ಫ್ರೆಶ್ ಆಗಿರೋದಿರಲಿಲ್ಲ, ಒಣಗಿಸಿಟ್ಕೊಂಡಿದ್ದೆ, ಅದೇ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಬೇಕು. ಹಾಗೆ ಹುಣಸೆಹಣ್ಣನ್ನ ಮೊದಲೇ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರಿ. ಹುಣಸೆಹಣ್ಣು ಹೊಡಿಬೇಕು, ಟೊಮೆಟೊ ಹಾಕೋಂಗಿಲ್ಲ. ನಾನೀಗ ಒಂದು ಬಾಣಲಿನ ಒಲೆ ಮೇಲೆ ಇಟ್ಟಿದ್ದೀನಿ, ಒಲೆ ಹಚ್ಚಿದ್ದೀನಿ. ಈಗ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಹುರ್ಕೊಬೇಕು. ಫುಲ್ಲು ಸೀಸಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಹುರ್ಕೊಬೇಕು. ಸಾಕು, ಇಷ್ಟೇ ಅನಿಸುತ್ತೆ. ಆಫ್ ಮಾಡ್ಕೊಳ್ಳೋಣ. ಈಗ ಬೆಂಡೆಕಾಯಿ ಹಾಕಿದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಏನು ಹಾಕಿಲ್ಲ, ಹೋಗಿ ಫ್ರೈ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿನ ಹುರಿದು ಇಟ್ಕೊಂಡಿದ್ದೀವಿ. ಹಾಗೆ ಕಡಲೆಬೀಜ, ಕಡಲೆಬೇಳೆನೂ ಹುರಿದು ಇಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ ಒಂದು ಜಾರ್ಗೆ ಹುರಿದಿಟ್ಕೊಂಡಿರುವಂತಹ ಕಡಲೆಬೀಜ, ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಹಾಗೆ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಹಾಗೆ ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇಷ್ಟೇ ಸಾಕು ಮಸಾಲೆ. ಅದಕ್ಕೆ ಫಸ್ಟು ಸಾಸಿವೆ ಹಾಕೋಣ. ಆಮೇಲೆ ಜೀರಿಗೆ ಹಾಕೋಣ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕಿ ಈಗ ಆಗಲೇ ಬೆಂಡೆಕಾಯಿ ಓದಿದ್ನಲ್ಲ, ಅದೇ ಪಾತ್ರೆಗೆ ಒಗ್ಗರಣೆ ಹಾಕಿದ್ದೀನಿ. ಅದಕ್ಕೆ ಅಷ್ಟು ಕೆಳಗಡೆ ಸೀದೋಗಿರೋ ಥರ ಕಾಣಿಸ್ತಾ ಇದೆ. ಗಂಟೆಲಾಗೋಗುತ್ತೆ ಇದು ಅಡುಗೆ. ಬ್ಯಾಚುಲರ್ಸ್ ಮಾಡ್ಕೊಬೋದು. ಅರ್ಜೆಂಟಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಇದನ್ನು ಮಾಡ್ಕೊಬೋದು. ಬೆಂಡೆಕಾಯಿ ಖಾರ, ಬೆಂಡೆಕಾಯಿ ಒಂದಿದ್ರೆ ಸಾಕು ಮನೇಲಿ. ಮಿಕ್ಕಿರೋ ಐಟಮ್ ಎಲ್ಲ ಕಂಪಲ್ಸರಿ ಇದ್ದೇ ಇರುತ್ತೆ. ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ
ಬೆಂಡೆಕಾಯಿ ಹಾಕ್ಬೇಕು. ಬೆಂಡೆಕಾಯಿ ಹಾಕೊಂಡು ಬಾರಿಸ್ಕೊಳ್ಳೋಣ. ಬೆಂಡೆಕಾಯಿನ ಹಾಕೊಂಡೀಗ ಇವು ಬಾಡಿಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತ ಮಸಾಲೆ ಹಾಕೋಣ. ನಿಮಗೆ ತೋರಿಸ್ತೀನಿ ಯಾರು ಮಸಾಲೆ ಹಾಕಾದ್ಮೇಲೆ. ಇಲ್ಲ ಈಗಲೂ ತೋರಿಸ್ಬಿಡ್ತೀನಿ ಬನ್ನಿ. ಈಗ ಮಸಾಲೆ ಹಾಕಿದ್ದೀನಿ, ರುಬ್ಕೊಂಡಿರೋವಂಥ ಮಸಾಲೆನ. ಅದನ್ನು ತೋರ್ಸೋಕ್ಕಾಗಿಲ್ಲ, ಯಾಕೆ ಅಂದರೆ ನಾನಿರೋದು ಒಬ್ಬಳೇ, ನನ್ನ ಹತ್ರ ಒಂದು ಸ್ಟ್ಯಾಂಡ್ ಗಿಂಡ್ ಏನೂ ಇಲ್ಲ. ಹಾಗಾಗಿ ತೊಗೊಬೇಕು, ನೆಕ್ಸ್ಟ್ ಮಂತ್ ತೊಗೋತೀನಲ್ಲ, ಹೇಳಿದ್ದೀನಿ ಆಲ್ರೆಡಿ. ಅದನ್ನು ತೊಗೊಂಡಾದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ವಿಡಿಯೋ. ಈಗ ಉಪ್ಪು ಹಾಕಿದ್ದೀನಿ, ಇದಕ್ಕೆ ಇನ್ನೊಂದು ಲೋಟ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯ್ತಾ ಇದೆ ಬೆಂಡೆಕಾಯಿ. ಈಗ ಇದಕ್ಕೆ ಹುಣಸೆ ಹುಳಿ ಬಿಡೋಣ. ನಾವು ಇಷ್ಟೇ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಇದು. ಹುಣಸೆ ಹುಳಿ ಬಿಟ್ಟು ನೀರನ್ನು ಬೇಯಕ್ಕೆ ಬಿಟ್ಟು ನಾವು ಬೇರೆ ಕಷ್ಟ ಸುಖ ಮಾತಾಡೋಣ ಬನ್ನಿ. ಬೇಯ್ತಾ ಇಲ್ಲಿ ಬೆಂದಾದ್ಮೇಲೆ ಊಟ ಮಾಡ್ತೀನಿ. ಬೆಂಡೆಕಾಯಿ ಬೇಯ್ತಾ ಇದೆ. ಈಗ ನಮ್ಮ ದಿಶಿ ಅವ್ರು ಏನು ಮಾಡ್ತಾ ಇದ್ದಾರೆ ನೋಡೋಣ. ದಿಶಿ, ಎಲ್ಲಿದ್ದೀನಿ ನೀನು? ಇಲ್ಲಿ ಸರಿ ಎತ್ಕೊಡ್ತೀನಿ. ಅಯ್ಯೋ ಇದು ನೋಡಿ, ಇವಳು ಒಬ್ಳು ಈ ಹಾಸಿಗೆ ನೋಡೋಕ್ಕಾಗಲ್ಲ, ಹಂಗೆ ಮಾಡ್ತಾಳೆ. ಕೊಬ್ಬರಿ ಮಿಠಾಯಿ ಕೊಡ ಇಲ್ಲಿ. ತಿನ್ನಲ್ಲ ಮಾಡಲ್ಲ, ಎಲ್ಲ ಅಂಡಂಡು ಇಕ್ತಾಳೆ ಇಲ್ಲಿ. ಏನು ಮಾಡೋದು ಅಪ್ಪ, ನಾನೇ ತಿನ್ಬೇಕೀಗ. ಮೊದಲೇ ದಪ್ಪ ಇದ್ದೀನಿ, ಈಗ ದಪ್ಪಗಾಗಿದ್ದೀನಿ. ಇನ್ನೂ ಸ್ವೀಟ್ ತಿಂದು ಇನ್ನೂ ದಪ್ಪಗಾಗಮ್ಮ ಅಂತ ಇವಳು. ಓಯ್ ಆಯ್ ಮೇಡಮ್ಮ, ಇವಳು ನಿದ್ದೆ ಆಯಿತು, ನಂದಿನ್ನೂ ನಿದ್ದೆ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ನನ್ನ ಬೆಂಡೆಕಾಯಿ ಇದು ಖಾರ ಮಾಡಬೇಕಾದ್ರೆ ಮಧ್ಯದಲ್ಲೇ ಎದ್ಲು. ಆವಾಗ ಮಧ್ಯದಲ್ಲೇ ಬಂದು ಊಟ ಮಾಡಿಸಿ ಆಮೇಲೆ ಮತ್ತೆ ಹೋಗಿ ನಾನು ಬೆಂಡೆಕಾಯಿ ಖಾರ ಮಾಡಿದ್ದು. ನಿದ್ದೆ ಆಗಿದೆ, ಊಟ ಆಗಿದೆ. ಈಗ ನನಗೆ ಟಾರ್ಚರ್ ಇಕ್ತು ಅವಳೆ, ನಂಗೆ ತಿನ್ನೋಕ್ಕೂ ಬಿಡಲ್ಲ. ಅವೇನಮ್ಮ? ಏನೇ ಏನು ಹಂಗೆ ನೋಡ್ತಾ ಇದ್ದೀನಿ ನೀನು? ಯಾರದು? ಮತ್ತು ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಿ? ಇವಳ ಹತ್ರ ಕೂತ್ಕೊಂಡ್ರೆ ಮಾತಾಡೋಕ್ಕಾಗಲ್ಲ, ಹಾಗಾಗಿ ಬಂದು ಮಾತಾಡ್ತೀನಿ ನಾನು. ಏನಕ್ಕೆ ದಿಶಿ ಅದು? ದಿಶಿ ಏನಕ್ಕೆ ಆ ಡಬ್ಬ ತಂದಿರೋದು? ಏನಕ್ಕೆ? ತಲೆಗೆ ಹಾಕ್ಬೇಕಾ? ಎಲ್ಲಿಗೆ ಹಾಕ್ಬೇಕಿದು? ಎಲ್ಲಿಗೆ ಹಾಕ್ಬೇಕಿದು? ತೋರಿಸಿ, ಎಲ್ಲಿಗೆ ಹಾಕ್ಬೇಕಿದ್ನ? ತಲೆಗೆ ಹಾಕ್ಬೇಕಾ? ತಲೆಗೆ ಹಾಕ್ಬೇಕಂತೆ. ಆಯ್ತು, ಹಾಕೋಣ ಎಲ್ಲಮ್ಮ. ನನ್ನ ಮಗಳಿಗೆ ಕೊಬ್ಬರಿ ಎಣ್ಣೆ ಹಾಕ್ಬೇಕಂತೆ, ತಲೆಗೆ ಎಣ್ಣೆ ಹಾಕ್ಬೇಕಂತೆ. ಅಲ್ಲಮ್ಮ, ಎಣ್ಣೆ ಹಾಕಿ ಮಳೆ ಬರ್ತದಲ್ಲ ದಿಶಿ, ಇವಾಗ ತಂದಿದ್ದೆ ಎಣ್ಣೆನ. ಸ್ಪೈಕ್ ಎಲ್ಲೋದ್ರು ಸ್ಪೈಕ್ ಅಲ್ವೇನಮ್ಮ ನೀನು? ನೆನ್ನೆ ಮುದ್ದು ಬಂಗಾರ ಇದು.
ಪಾಪ ಮಗು ಎಣ್ಣೆ ತಂದಿದೆ ಹುಡಿಕೊಂಡು. ನಾನು ನೈಟ್ ಹಾಕೋಣ ಅಂದ್ಕೊಂಡೆ, ಮರ್ತ್ಕೊಂಡ್ಬಿಟ್ಟಿದ್ದೆ. ಪಾಪ ಈಗ ಅವಳೆ ತಂದು ಎಣ್ಣೆ ಹಾಕಿಸ್ಕೊತಾವಳೆ. ಬಾಯಿಲೆ ಆಗಳ ನೋಡಿಲಿ ಎಣ್ಣೆ ಹೊಡ್ಬಾ 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 ಓಡ್ಬಾರ ಹಿಂಗೆ ಇವಳ್ದು ಅಷ್ಟೇ. ಬಾಯಿಲೆ ಡೈಪರ್ ಬೇರೆ ತುಂಬದೆ. ಬಾಯಿಲಿ ಡೈಪರ್ ತುಂಬದೆ ಕಣಮ್ಮ, ಚೇಂಜ್ ಮಾಡೋಣ ಬಾಯಿಲಿ. ಹಾಂ ಹಾಂ ಬಾರಿಲಿ. ಅಯ್ಯೋ ಬಾಯಿಲಿ. ಹುಡುಗಿ ಸ್ಟ್ರೈಟ್ ಆಗಿರೋ ಜಾಗದಲ್ಲಿ ಬರಲ್ಲ, ಈ ಬೇನ್ ಚಡೇ ತೂಕೊಂಬತ್ತವಳು. ಬಾಯಿ ಹಿಂಗೆ ನಮ್ಮದು ಕತೆ, ನಮ್ಮದು ಕತೆ ಅಷ್ಟೇ. ಹ್ಞೂ ನೋಡಿ ಸಾಕು. ಹಿಂಗೆ ಅನ್ಕೊಂಬಿಡೋದು ಕೈಯಲ್ಲಿ ಅದನ್ನ ಏನಮ್ಮ, ಹಿಂಗೆ ಅನ್ಕೊಂಬಿಡೋದು. ಮತ್ತು ಕರೆಂಟ್ ಹೋಗಿದೆ ನಮ್ಮ ಮನೇಲಿ, ಮಳೆ ಬಂದಿರೋ ಕಾರಣ. ಕೇಬಲ್ ಅಂತ ಕರೆಂಟ್ ತೆಗೆದಿದ್ದಾರೆ. ಇನ್ನೇನು ಸಮಾಚಾರ? ಓಹೋ ನೀರು ನಿಂತು ಬಿಟ್ಟಿದೆ ನಮ್ಮ ಮನೆ ಬಾಗಿಲಲ್ಲಿ, ತೋರಿಸ್ತೀನಿ ರೀ. ದಿಶಿಗೀಗ ಬೋಟ್ ಮಾಡಿಕೊಟ್ರೆ ಬಿಡ್ತಾಳೆ ಈ ನೀರಲ್ಲಿ. ನನ್ನ ಫ್ರೆಂಡ್ಸ್, ಆಮೇಲೆ ಸಿಗೋಣ, ಮತ್ತೆ ಮಾತಾಡೋಣ. ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.